ಬಿಜೆಪಿಯವರು ಯಾವತ್ತೂ ಮೀಸಲಾತಿ ಪರ ಇಲ್ಲ, ನಂಬಿಕೆಯೂ ಇಲ್ಲ. ತಮಗೆ ತೊಂದರೆಯಾಗುತ್ತೆ ಅಂತ ಅನಿವಾರ್ಯವಾಗಿ ಸುಮ್ಮನಿದ್ದಾರೆ. ಬಿಜೆಪಿಯವರು ಯಾವತ್ತೂ ಕೂಡ ಮೀಸಲಾತಿಯವರು ಪರವಾಗಿಲ್ಲ, ಅವರು ನಂಬಿಕೆಯೂ ಇಲ್ಲ, ಸುಮ್ಮನಿದ್ದಾರೆ ಅನಿವಾರ್ಯವಾಗಿ. ಹುಬ್ಬಳ್ಳಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಮೀಸಲಾತಿ ವಿರುದ್ಧ ಆರ್ಎಸ್ಎಸ್ ಮುಖಂಡ ಮೋಹನ್ ಭಾಗವತ್ ಮಾತಾಡ್ತಾರೆ. ಸಂವಿಧಾನ ಧರ್ಮ ಗ್ರಂಥ ಅಂತ ಅವರಿಗೆ ತಿಳಿದಿದ್ರೆ ಜಾಹೀರಾತು ಅವಶ್ಯಕತೆ ಇರಲಿಲ್ಲ. ಬಿಜೆಪಿ ನಾಯಕರ ಪರಿಕಲ್ಪನೆನೇ ಬೇರೆ ಇದೆ. ಬಿಜೆಪಿಯವರು ಹೇಳೋದೊಂದು ಮಾಡೋದಿನ್ನೊಂದು. ಹುಬ್ಬಳ್ಳಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಮೀಸಲಾತಿ ಬಗ್ಗೆ ದಿನೇ ದಿನೇ ಸುಳ್ಳು ಹೇಳ್ತಾ ಇದ್ದಾರೆ ಮತ್ತು ಮೀಸಲಾತಿಯ ವಿರುದ್ಧ ಐತಿಹಾಸಿಕವಾಗಿ ನೋಡಿದ್ರೆ ಯಾವಾಗಲೂ ಕೂಡ ಬಿಜೆಪಿಯವರು ಮೀಸಲಾತಿಯ ವಿರುದ್ಧ ಇದ್ದಂಥ ಪಕ್ಷ. ಅಂಬೇಡ್ಕರ್ ಅವರ ಕಾಲದಿಂದನೂ ಕೂಡ ಮೀಸಲಾತಿ ಬಂದಾಗ ಹಿಂದಿನ ಜನಸಂಘ RSS ಅವರು ಯಾವತ್ತೂ ಕೂಡ ಮೀಸಲಾತಿ ಪರ ಇರಲಿಲ್ಲ. ಮಂಡಲ ಆಯೋಗ ಅದು ರಚನೆಯಾಗಿ ಅದರ ರಿಪೋರ್ಟ್ ಬಂದಾಗ, ವರದಿ ಬಂದಾಗ ಅದರ ವಿರುದ್ಧವಾಗಿ ಅದರ ಬೆಂಬಲ ನೀಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಮತ್ತು ಅವರ ಅನೇಕ ಹೇಳಿಕೆಗಳು, ಇನ್ಕ್ಲೂಡಿಂಗ್ RSS ಚೀಫ್ ಮೋಹನ್ ಭಾಗವತ್ ಅವರು ಮತ್ತು ಅನೇಕ ಮುಖಂಡರುಗಳು ಮೀಸಲಾತಿ ವಿರುದ್ಧನೂ ಮಾತಾಡಿದ್ದಾರೆ, ಸಂವಿಧಾನದ ವಿರುದ್ಧವಾಗೂ ಮಾತಾಡಿದ್ದಾರೆ. ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೀವಿ, ಈ ಸಂವಿಧಾನ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥ ಅನೇಕ ಬಿಜೆಪಿ ಮುಖಂಡರುಗಳು ಭಾಷಣ ಮಾಡಿದ್ದಾರೆ, ಹೇಳಿಕೆಗಳು ಕೊಟ್ಟಿದ್ದಾರೆ. ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮಗಳು ಕೂಡ, ಶಿಸ್ತಿನ ಕ್ರಮಗಳು ಕೂಡ ಬಿಜೆಪಿಯವರು ತಗೊಂಡಿಲ್ಲ. ಪರೋಕ್ಷವಾಗಿ ಅವರ ಆಂತರಿಕವಾದಂಥ RSS ಮತ್ತು ಬಿಜೆಪಿಯ ಆಂತರಿಕ ಫಿಲಾಸಫಿ ಏನಂತ ಹೇಳಿದ್ರೆ, ಅವರು ಮೀಸಲಾತಿಯ ಪರನೂ ಯಾವತ್ತೂ ಇರಲಿಲ್ಲ ಮತ್ತು ಅವರ ಅದರ ಮೇಲೆ ನಂಬಿಕೆ ಇಲ್ಲ. ಆದರೆ ಅನಿವಾರ್ಯವಾಗಿ ದೇಶದ ವ್ಯವಸ್ಥೆಯಲ್ಲಿ ಅದು ವಿರುದ್ಧ ಹೋದರೆ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಅದಕ್ಕೆ ಅವರು ಸದ್ಯಕ್ಕಂತೂ ಸುಮ್ಮನೆ ಆಗಿದ್ದಾರೆ. ಆದರೆ ಅವರ ಮುಖ್ಯ ಉದ್ದೇಶ ಇದರ ವಿರುದ್ಧವಾಗಿರ್ತಕ್ಕಂಥದ್ದು, ನಮ್ಮ ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥದ್ದು. ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮ ಧರ್ಮ ಗ್ರಂಥ ಅಂತ ಮೋದಿಯವರು ಅಡ್ವರ್ಟೈಸ್ಮೆಂಟ್ ಹಾಕೊಳ್ತಾರೆ. ಇದರ ಅವಶ್ಯಕತೆ ಏನಿದೆ? ನಿಜವಾಗ್ಲೂ ಧರ್ಮ ಗ್ರಂಥ ಆಗಿದ್ದಿದ್ರೆ ಅಡ್ವರ್ಟೈಸ್ಮೆಂಟ್ ಬೇಕಾಗಿರಲಿಲ್ಲ. ನಾನು ಹೇಳುವಂಥದ್ದು, ಒಬ್ಬ ಪ್ರಧಾನಿ ಮಂತ್ರಿಗೆ ಅಂಬೇಡ್ಕರ್ ಅವ್ರ ಫೋಟೋ ಹಾಕೊಂಡು ನನ್ನ ಸಂವಿಧಾನ ಇದು ನಮ್ಮ ಧರ್ಮ ಗ್ರಂಥ ಅಂತ ಹೇಳ್ಕೊಳ್ತಕ್ಕಂಥದ್ದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಕಾಗಿದೆಯಾ? ಅಂದರೆ ಎಲ್ಲಿವರೆಗೆ ಅವರು ಅದನ್ನು ತೋರಿಸೋದಕ್ಕೆ ಹೊರಟಿದ್ದಾರೆ ನೋಡಿ. ನಿಜವಾದಂಥ ನಂಬಿಕೆ ಇದ್ದಿದ್ದರೆ ಅದು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ಅವ್ರದ್ದು ಸಂವಿಧಾನ ಅವರ ಧರ್ಮ ಗ್ರಂಥ ಅಲ್ಲವೇ ಅಲ್ಲ. ಅವರ ಪರಿಕಲ್ಪನೆ, ಅವರ ಸಿದ್ಧಾಂತ, ಅವರ ಗೋಲ್ವಲ್ಕರ್ ಸಿದ್ಧಾಂತ, RSS ಸಿದ್ಧಾಂತ, ಅದಕ್ಕೂ ಸಂವಿಧಾನಕ್ಕೂ ಯಾವುದೇ ಹೊಂದಾಣಿಕೆ ಇಲ್ಲ. RSS ಹೆಡ್ ಕ್ವಾರ್ಟರ್ಸಲ್ಲಿ ನಮ್ಮ ಭಾರತ ರಾಷ್ಟ್ರ ಫ್ಲಾಗನ್ನು ಕಳೆದ ಒಂದು 15-20 ವರ್ಷದ ಹಿಂದೆವರೆಗೂ ಬಾವುಟವನ್ನೇ ಹಾರಿಸ್ತಾ ಇರಲಿಲ್ಲ. ಆಯಿತಾ? ಸೊ ಯಾವ ನಂಬಿಕೆ ಅವರಿಗೆ ನಮ್ಮ ಈ ಭಾರತ ರಾಷ್ಟ್ರದ ಫ್ಲಾಗ್ ಮೇಲೆ ಇದೆ ಅಂತ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಸೊ BJP ಇವತ್ತು ಈ ದೇಶದಲ್ಲಿ ಅತ್ಯಂತ ಕೆಟ್ಟ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ಸುಳ್ಳನ್ನು ಹೇಳ್ತಾ ಇದ್ದಾರೆ. ಅವ್ರು ಮಾಡೋದೇ ಒಂದು, ಹೇಳೋದೇ ಇನ್ನೊಂದು. ಮೀಸಲಾತಿ ಬಗ್ಗೆ ದಿನೇ